ಆಗಬೇಕು ಅಂತ ಹೇಳಿ 12ನೇ ದಿನ ಇವತ್ತು ನಿರಂತರ 14ನೇ ದಿನ ಇವತ್ತು ನಿರಂತರ ನಾವು ಅನಿರ್ದಿಷ್ಟ ಸತ್ಯಾಗ್ರಹದಲ್ಲಿ ಭಾಗವಹಿಸುತ್ತಿದ್ದು ನಮಗೆ ಕುಟುಂಬ ಅನ್ನೋದಿದೆ, ಸಂಸಾರ ಅನ್ನೋದಿದೆ. ಆದರೂ ಬಡ ಎಲ್ಲ ಸಮುದಾಯದ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಿದ್ದಲ್ಲಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ಆದಂತ ನಮ್ಮೇನು ಹೋರಾಟ ಸಮಿತಿಯ ಏನು ಪ್ರಮುಖರು ಕ್ರಮ ತೆಗೆದುಕೊಂಡು ಇದು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆದರೂ ರೈತ ಸಮುದಾಯಕ್ಕಾಗಿರ್ಬೋದು, ಕಾರ್ಮಿಕ ಸಮುದಾಯಕ್ಕಾಗಿರ್ಬೋದು, ಶೋಷಿತ ಸಮುದಾಯಕ್ಕಾಗಿರ್ಬೋದು, ಇನ್ನುಳಿದ ಎಲ್ಲಾ ಸಮುದಾಯಗಳಿಗೆ ಬಹಳ ಬಹಳ ಅನ್ಯಾಯ ಆಗುತ್ತದೆ ಅಂತ ಹೇಳಿ ಮನನೊಂದು ಪ್ರತಿಯೊಬ್ಬರು ನಾವು ಸಂಘಟಕರು ಪ್ರಜ್ಞಾವಂತ ನಾಗರಿಕರಾಗಿ ಒಂದು ಧರ್ಮೀಯ ಸತ್ಯಾಗ್ರಹ ಮಾಡೋಣ ಅಂತ ಹೇಳಿ ಒಂದು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಇವತ್ತಿಗೆ 14ನೇ ದಿನ ಧರ್ಮೀಯ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾ ಇದ್ದು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಯಾತಕ್ಕಾಗಿ ಕಟ್ಟುತ್ತಿದ್ದೇವೆ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕರು ಅರಿತುಕೊಳ್ಳಲೇಬೇಕಾಗಿದೆ. ಅದನ್ನು ನನಗೆ ಸಾಧ್ಯವಾದಷ್ಟು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಎಲ್ಲರಲ್ಲಿ ನಾನು ಕೊಡ್ತಾ ಇದ್ದೀನಿ. ಹೇಗೆಂದ್ರೆ ನಾವು ಯಾವುದೇ ಸಾಮಗ್ರಿಗಳು ಮಾರ್ಕೆಟ್ ಅಲ್ಲಿ ತಗೊಳಕ್ಕೆ ಹೋದ್ರೂ ಕೂಡ ದಿನನಿತ್ಯ ಉಪಜೀವನಕ್ಕೆ ನಾವು ಪ್ರತಿಯೊಂದು ಸಾಮಗ್ರಿಗಳು ನಾವು ಪರ್ಚೇಸ್ ಮಾಡಲೇಬೇಕಾಗ್ತದೆ, ಖರೀದಿ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಎಲೆಕ್ಟ್ರಿಕಲ್ ನೀವು ಫ್ಯಾನ್ ತಗೊಳ್ರಿ, ಮಿಕ್ಸರ್ ತಗೊಳ್ರಿ, ಅಥವಾ ಫ್ರಿಜ್ ತಗೊಳ್ರಿ, ಏನೇ ನೀವು ಇನ್ವರ್ಟರ್ ತಗೊಳ್ರಿ, ಬ್ಯಾಟ್ರಿ ತಗೊಳ್ರಿ, ಕರೆಂಟ್ ಬಲ್ಬ್ ತಗೊಳ್ರಿ, ಏನ್ ಬೇಕಾದ್ ತಗೊಳ್ರಿ, ಏನೇ ತಗೊಂಡ್ರು ನಾವು ತೆರಿಗೆ ಕಟ್ಟಲಾರ್ದ ಯಾವ ವಸ್ತುನು ಬರೋದಿಲ್ಲ ಮನೆಗೆ. ಆ ತೆರಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಅರ್ಧ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅರ್ಧ ಜಮಾ ಆಗ್ತಿರ್ತದೆ ತೆರಿಗೆ ರೂಪದಲ್ಲಿ. ಆ ತೆರಿಗೆ ಯಾತಕ್ಕಾಗಿ ಅಂದ್ರೆ ನಮ್ಮ ಎಲ್ಲರ ಮೂಲಭೂತ ಸೌಲಭ್ಯಗಳಿಗಾಗಿ, ಶಿಕ್ಷಣಕ್ಕಾಗಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿ ವರ್ಗಕ್ಕೆ ಸಂಬಳ ಆಗಿರ್ಬೋದು, ಆಮೇಲೆ ರಸ್ತೆ, ಕರೆಂಟು, ನೀರು, ನಮ್ಮ ಏನ ದೇಶದ ಎಲ್ಲಾ ಸಮುದಾಯದ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕು ಅದನ್ನು ಒದಗಿಸೋದಕ್ಕೋಸ್ಕರ ನಾವು ಎಲ್ಲರೂ ಕ್ರೋಢೀಕರಣ ಮಾಡಿ ಒಂದು ಕೇಂದ್ರ ಸರ್ಕಾರ ನಮ್ಮದೇ, ರಾಜ್ಯ ಸರ್ಕಾರ ನಮ್ಮದೇ, ಅಲ್ಲಿ ನಾವು ಸಂಗ್ರಹ ಮಾಡ್ತೀವಿ. ಅದಕ್ಕೆ ನಾವು ರಾಜ್ಯ ಈಗ ಒಬ್ಬ ರಾಜ ಮಂತ್ರಿ ಹಾಗೆ ನಮಗೆ ಮುಂಚೆ ಇದ್ರಲ್ಲ ಹಂಗೆ ನಾವಿಲ್ಲಿ ಪ್ರಧಾನಮಂತ್ರಿಗಳನ್ನ, ರಾಷ್ಟ್ರಪತಿಗಳನ್ನ, ಆಮೇಲೆ ಕೇಂದ್ರದ ಮಂತ್ರಿ ಮಹೋದಯರನ್ನ ಅಲ್ಲಿ ಕೇಂದ್ರಕ್ಕೆ ಸಂಬಂಧ ಬರುವಂತಹದ್ದು ಯಾವುದೇ ಕಾಮಗಾರಿಗೆ ಮೂಲಭೂತ ಸೌಲಭ್ಯ ಒದಗಿಸಲಿಕ್ಕೆ ಅಲ್ಲಿ ಒಂದು ಕೇಂದ್ರ ಸರ್ಕಾರ ಮಾಡಿದೆ. ಇಲ್ಲಿ ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರದೊಳಗೆ ನಾವು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಮಂತ್ರಿ ಮಹೋದಯರನ್ನ ಈ ತರ ಮಾಡಿ ನಾವು ಆಮೇಲೆ ಪ್ರತಿಯೊಬ್ಬ ಶಾಸಕ ಮಹೋದಯರನ್ನ ನಮ್ಮ ಮತಕ್ಷೇತ್ರಕ್ಕೆ ಏನೇನು ಮೂಲ ಸೌಲಭ್ಯಗಳು ಬೇಕು ಅಥವಾ ನಮ್ಮ ಶಾಸಕ ಮಹೋದಯರನ್ನ ನಾವಲ್ಲಿ ಆಯ್ಕೆ ಮಾಡಿ ಕಳಿಸ್ತಾ ಇರ್ತೀವಿ. ಅವರು ಅಲ್ಲಿ ಬಡದಾಡಿ ಇಲ್ಲ ನಮ್ಮ ಭಾಗದ ಮತಕ್ಷೇತ್ರದ ಜನರಿಗೆ ಇದು ಈ ಮೂಲ ಸೌಲಭ್ಯ ಬೇಕು ಅಂತ ಹೇಳಿ ಅಲ್ಲಿ ಅಧಿವೇಶನದಲ್ಲಿ ಹೋರಾಡಿ ಆಗ ಏನು ಹಣ ನಾವೇನು ತೆರಿಗೆ ಕಟ್ಟುತ್ತೀವ ಆ ಹಣ ಇಲ್ಲಿ ಒದಗಿಸುವಂತಹ ಕಾರ್ಯಕ್ಕೆ ನಮ್ಮ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ಜನಪ್ರತಿನಿಧಿಗಳು ವಿಜಯಪುರ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಒಟ್ಟಾರೆ, ಆದರೆ ಈಗ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು, ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ ನಮ್ಮ ಹಕ್ಕು, ಸರ್ಕಾರಿ ವೈದ್ಯಕೀಯ ಜಾಗ ಕೂಡ ನಮ್ಮ ವಿಜಯಪುರ ಜಿಲ್ಲೆವರೆಗೂ ಇದು ಯಾವ ಕಾಲಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿ ನಾವು ಏನು ಹೋರಾಟ ಸಮಿತಿ ವತಿಯಿಂದ ಎಲ್ಲ ಸಮುದಾಯದ ನಾಗರಿಕರಿಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ವಿ. ನೀವು ನಿಮ್ಮ ಮನೆಯೊಳಗೆ ಕೂಡದೆ ನಮ್ಮ ಹೋರಾಟ ಸಮಿತಿ ನಮ್ಮ ವಿಜಯಪುರ
ಜನರ ಎಲ್ಲರ ಸಲುವಾಗಿ ನಾವು ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲಾ ಸಮುದಾಯದ ನಾಗರಿಕರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತ ಉದ್ದೇಶ ತಗೊಂಡು ನಾವು ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದು. ನಮ್ಮ ಹೋರಾಟ ಸಮಿತಿಗೆ ನೀವು ಇಡೀ ಗ್ರಾಮದ ಜನ ಪ್ರತಿಯೊಬ್ಬರು ಅರಿವು ಮೂಡಿಸಿಕೊಂಡು ಪ್ರಜ್ಞಾವಂತರಾಗಿ ಬೆಂಬಲ ತೋರಿಸಲೇಬೇಕಾಗಿದೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಜಾಗ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ವೈದ್ಯಕೀಯ ಕಾಲೇಜು ಸಹಭಾಗಿತ್ವದಲ್ಲಿ ಸರ್ ಆದ್ರೆ ನಿಮಗೆ ಫ್ರೀ ಸಿಗುವಂತದ್ದು ಯಾವುದೂ ಸಿಗೋದಿಲ್ಲ. ಎಲ್ಲ ಖಾಸಗಿ ಸಹಭಾಗಿತ್ವದಲ್ಲಿ ಆದ್ರೆ ನಾವು ಪ್ರತಿಯೊಂದಕ್ಕೂ ಫೀಸ್ ಕೊಟ್ಟೆ ನಾವು ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ, ವೈದ್ಯಕೀಯ ಉನ್ನತ ವಿದ್ಯಾಭ್ಯಾಸ ಪಡಿಬೇಕಂದ್ರೆ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಕೊಟ್ಟೆ ನಾವು ಅಲ್ಲಿ ನಮ್ಮ ಮಕ್ಕಳಲ್ಲಿ ವಿದ್ಯಾ ಕಲಿಸುವಂತ ಪರಿಸ್ಥಿತಿ. ಬಡ ರೈತರ ಮಕ್ಕಳಿಗೆ ಆಗಿರ್ಬೋದು, ಕಾರ್ಮಿಕ ಮಕ್ಕಳಿಗೆ ಆಗಿರ್ಬೋದು, ಶೋಷಿತ ಮಕ್ಕಳು ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಪಡಿಬೇಕಂದ್ರೆ ಖಾಸಗಿ ಸಹಭಾಗಿತ್ವ ವೈದ್ಯಕೀಯ ಕಾಲೇಜಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಅವರು ಸರ್ಕಾರ ನಮಗ್ ಬದುಕಿಸ್ಲಿಕ್ಕೆ ಬರೀ 5 ಕೆಜಿ 10 ಕೆಜಿ ಅನ್ನ ಕೊಟ್ಟು ನಮಗ್ ಬದುಕಿಸ್ತಾ ಇದ್ದಾರೆ. ಅಂತಲ್ಲಿ ನೀವು ಕೋಟ್ಯಾನುಗಟ್ಟಲೆ ದುಡ್ಡು ಕೊಟ್ಟು ನಿಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೆಂಗ್ ಸಾಧ್ಯತೆ? ಅದಕ್ಕೆ ನಾವು ಅದರಿಂದ ಈ ಬಡತನದಿಂದ ಹೊರಗೆ ಬರಬೇಕಾದ್ರೆ ಬಡತನದಲ್ಲಿರುವಂತ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನಾವು ಉಪವಾಸ ಸಿದ್ಧರಾದ್ರೂ ಕೂಡ ನಾವು ಒಳ್ಳೆ ಶಿಕ್ಷಣ ಒದಗಿಸಿದ್ರಾದ್ರೆ ಆ ನಮ್ಮ ಮಕ್ಕಳು ಇಲ್ಲಪ್ಪ ನಾವು ಬಡತನ ನಿರ್ಮೂಲನೆ ಮಾಡ್ತಾರೆ ಅಂತ ದೂರದೃಷ್ಟಿ ಇಟ್ಕೊಂಡ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲೇಬೇಕಾಗಿದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಏನು